ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕಲಬುರಗಿಯಲ್ಲಿ ಹಳ್ಳ ಹಿಡಿದ ಜಲ ಜೀವನ್ ಮಿಷನ್ ಕಾಮಗಾರಿ. ಕಳಪೆ ಕಾಮಗಾರಿಯಿಂದ ಗ್ರಾಮದ ಜನರಿಗೆ ನೀರು ತಲುಪ್ತಾ ಇಲ್ಲ. ಇದು ಅಫಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದ ಜನರ ಪರಿಸ್ಥಿತಿ ನಿಮ್ಮ ಮುಂದೆ ಈಡೆನ್ಸ್ ನ್ಯೂಸ್ ನೀಡ್ತಾ ಇರುವಂತದ್ದು. ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಕಾಮಗಾರಿ ಪೂರ್ಣ ನೀರಿನ ಪೂರೈಕೆ ಆಗ್ತಾ ಇಲ್ಲ. ಜೆಜೆಎಂ ಕಾಮಗಾರಿಯಿಂದ ಗ್ರಾಮದ ರಸ್ತೆಗಳೆಲ್ಲ ಹಾಳಾಗಿವೆ. ಇನ್ನು ಹಾಳಾದ ರಸ್ತೆಯಲ್ಲಿ ದಿನನಿತ್ಯ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಕಲಬುರಗಿಯಲ್ಲಿ ಹಳ್ಳ ಹಿಡಿದ ಜಲ ಜೀವನ್ ಕಾಮಗಾರಿ. ಇನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕಲಬುರಗಿಯಲ್ಲಿ ಹಳ್ಳ ಹಿಡಿದ ಜಲ ಜೀವನ್ ಮಿಷನ್ ಕಾಮಗಾರಿ. ಕಲಬುರಗಿಯ ಸುದ್ದಿಯನ್ನ ಈಡೆನ್ಸ್ ನ್ಯೂಸ್ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೆ. ಕಳಪೆ ಕಾಮಗಾರಿಯಿಂದ ಗ್ರಾಮದ ಜನರಿಗೆ ನೀರು ತಲುಪ್ತಾ ಇಲ್ಲ. ಇದು ಅಫಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದ ಜನರ ಪರಿಸ್ಥಿತಿ ಈ ರೀತಿ ಕಂಡು ಬರ್ತಾ ಇರುವಂತದ್ದು. ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ ಕಂಡು ಬರ್ತಾ ಇದೆ. ಕಾಮಗಾರಿ ಪೂರ್ಣಗೊಂಡು ವರ್ಷ ಕಳೆದ್ರು ನೀರಿನ ಪೂರೈಕೆಯ ಜೆಜೆಎಂ ಕಾಮಗಾರಿಯಿಂದ ಗ್ರಾಮದ ರಸ್ತೆಗಳೆಲ್ಲ ಹಾಳಾಗಿ ಹೋಗಿವೆ. ಹಾಳಾದ ರಸ್ತೆಯಲ್ಲಿ ದಿನನಿತ್ಯ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಕಾಮಗಾರಿ ಹಳ್ಳ ಹಿಡಿದಿರುವಂತದ್ದು. ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಕಳಪೆ ಕಾಮಗಾರಿ ಆಗಿರೋದ್ರಿಂದ ಮನೆಗಳಿಗೆ ನೀರು ತಲುಪದೆ ಜನ ನೀರಿಗಾಗಿ ಮತ್ತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಜಲಜೀವನ್ ಮಿಷನ್ ಕಾಮಗಾರಿಗಾಗಿ ಗ್ರಾಮದ ರಸ್ತೆಗಳನ್ನ ಅಗೆಯಲಾಗಿದ್ದು ಇದರಿಂದ ನಿತ್ಯ ಓಡಾಟಕ್ಕೆ ತುಂಬಾ ಕಷ್ಟವಾಗ್ತಾ ಇದೆ ಎಂದು ಅಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಕಲಬುರಗಿ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಈ ನೀಲೂರು ಗ್ರಾಮ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಶುದ್ಧ ಕುಡಿಯುವ ನೀರಿನಿಂದ ವಂಚಿತವಾಗಿರುವಂತದ್ದು. ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸದಿರುವ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಈ ರೋಡಿ ಹೋಗ್ತಮ್ಮ ಬಿದ್ದಾರೇನ್ರಿ? ಮೇನ್ ದಾರಿ ಅದ ರೀ, ಊರಾಗ ಬರಾದ್ರಿ ಜಾರ್ತ ಅಲ್ಲೇ ಸ್ವಲ್ಪ ಸಂಭಾಷಣೆ ಕಲ್ಲ ನಮ್ಮ ಏರಿಯಾ ರೋಡ್ ಮಾಡಿಸಿ ಇಲ್ಲ ಶಾಂತಿ ಅಲ್ಲಮ್ಮ. ಇದೆ ನೋಡಿ ಎಷ್ಟು ಸ್ವಲ್ಪ ಬಿದ್ದವ್ರಿ ಹೆಣ್ಮಕ್ಳು ಪಾಪ ದವಾಖಾನೆ ಈ ರೋಡಿಗೆ ಹೋಗ್ತಮ್ಮ ಬಿದ್ದಾರೇನ್ರಿ? ಮೇನ್ ದಾರಿ ಅದ ರೀ, ಊರಾಗ ಬರಾದ್ರಿ ಜಾರ್ತ
ಎಸ್ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಕಾಮಗಾರಿ ಹಳ್ಳ ಹಿಡಿದಿರುವಂತದ್ದು. ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಆದ್ರೆ ಇಲ್ಲಿರುವಂತಹ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಮನೆಗಳಿಗೆ ನೀರು ಸರಿಯಾಗಿ ತಲುಪ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿ ನಮ್ಮ ವರದಿಗಾರ ಸಂತೋಷ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸಂತೋಷ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸಂತೋಷ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಅಮಿತ್ ಕೇಳಿಸ್ತಾ ಇದೆ. ಇದೊಂದು ಘಟನೆ ಕಂಡು ಬರ್ತಾ ಇರುವಂತದ್ದು, ಏನು ಜಲಜೀವನ್ ಮಿಷನ್ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಆಗಿಲ್ಲ ಎಂಬುದಾಗಿ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತವಾಗ ಅಮಿತ್, ಏನಂದ್ರೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದಲ್ಲಿ JJM ಏನು ಅನುದಾನದಲ್ಲಿ ಒಂದು ಓವರ್ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿ ಪ್ರತಿ ಮನೆಗೂ ನೀರನ್ನ ಒಂದು ಹೋಗುವಂತ ಒಂದು ಕಾರ್ಯ ಅಲ್ಲಿರ್ತಕ್ಕಂಥ PDO ಮತ್ತು ಏನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಶಾಸಕರ ನೇತೃತ್ವದಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡಿ ಆ ಒಂದು ಬಜೆಟ್ ಕೂಡ ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ರಸ್ತೆ ಆಗಿರ್ಬೋದು, CC ರಸ್ತೆ ಆಗಿರ್ಬೋದು, ಆಮೇಲೆ ಮೂಲಭೂತ ಸೌಕರ್ಯ ಆಗಿರ್ಬೋದು, ಪ್ರತಿ ಮನೆಗೂ ಅಂದ್ರೆ ಅಲ್ಲಿ ಇರ್ತಕ್ಕಂಥ 903 ಮನೆಗಳಿಗೆ ಸಮರ್ಪಕವಾಗಿ ನೀರನ್ನ ಕೊಡುವಂತ ಕೆಲಸ PDO ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಬೇಕು. ಆದ್ರೆ ಇಲ್ಲಿ 2022ರಲ್ಲಿ ಒಂದು ಕಾಮಗಾರಿಯನ್ನ ಮುಕ್ತಾಯವಾಗಿದೆ ಅಂತ ದೊಡ್ಡ ಬೋರ್ಡ್ ಕೂಡ ಹಾಕಿ ಒಂದು ಅಂದ್ರೆ ಇಂಥ ಒಂದು ಘಟನೆ ನಡೆದಿದೆ ಒಂದು ನೀಲೂರು ಗ್ರಾಮದಲ್ಲಿ. ಆ ಒಂದು ಕಾರಣಕ್ಕಾಗಿ ಗ್ರಾಮಸ್ಥರು ಕೂಡ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಅಂದ್ರೆ ಎರಡು ಮೂರು ದಿನಕ್ಕೆ ಒಂದು ಸಲ ಇಷ್ಟೊಂದು ಮಳೆ ಆದ್ರೂ ಕೂಡ ಆ ಒಂದು ಗ್ರಾಮಕ್ಕೆ ಸಮರ್ಪಕವಾಗಿ ನೀರನ್ನು ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಏನು ಹೊಸದಾಗಿ ನಿರ್ಮಾಣ ಮಾಡಿದ್ರೆ ಓವರ್ ಟ್ಯಾಂಕ್ ನೀರಿಂದು, ಅದ್ರ ಪಕ್ಕದಲ್ಲಿ ಹಳೆ ಟ್ಯಾಂಕ್ ಇಂದ ಮಾತ್ರ ನೀರು ಬರ್ತಾ ಇದೆ. ಆದ್ರೆ ಹೊಸ ಟ್ಯಾಂಕ್ ಇಂದ ಇನ್ನುವರೆಗೂ ಕೂಡ ಕನೆಕ್ಷನ್ ಕೊಟ್ಟಿಲ್ಲ, ಇನ್ನು ಬೋರ್ ಹಾಕಿಲ್ಲ. ಈಗಾಗಲೇ ಶೀತಲಗೊಂಡಿದೆ. ಯಾಕಂದ್ರೆ ಮಳೆ ಬಂದ್ರೆ ಸಾಕು ಆ ಒಂದು ಓವರ್ ಟ್ಯಾಂಕ್ ಏನು ಹೊಸದಾಗಿ ನಿರ್ಮಾಣ ಮಾಡಿದ್ರೆ ಆ ಒಂದು ಓವರ್ ಟ್ಯಾಂಕ್ ಇಂದ ನೀರನ್ನು ಒಂದು ಸೂರುವಂತ ಕೆಲಸ ಆಗ್ತಾ ಇದೆ. ಯಾಕಂದ್ರೆ 2 ವರ್ಷದಿಂದ ಅಂದ್ರೆ 903 ಮನೆಗಳಿಗೆ ಸಮರ್ಪಕವಾಗಿ ನೀರನ್ನು ಹೋಗ್ಬೇಕು. ಆ ಒಂದು ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ. CC ರಸ್ತೆ ಒಂದು ಅಂದ್ರೆ ಮಧ್ಯದಲ್ಲಿ ಏನು ಹೋಲನ್ನು ಹಾಕಿ ಅದನ್ನು ಕೂಡ ಅಲ್ಲಿಗೆ ಅರ್ಧ ಕೆಲಸಕ್ಕೆ ನಿಲ್ಲಿಸಿದ್ದಾರೆ. ಅದ್ರ ಮೇಲೆ ಮುಚ್ಚುವಂತ ಕೆಲಸ ಮಾಡಿಲ್ಲ, ಅದ್ರ ಮೇಲೆ ಕಾಂಕ್ರೀಟ್ ಹಾಕಿಲ್ಲ, ಸಿಮೆಂಟ್ ಹಾಕಿಲ್ಲ. ಯಾವುದೇ ರೀತಿ ಅಭಿವೃದ್ಧಿ ಮಾಡುವಂತ ಕೆಲಸ ಇಲ್ಲಿ ಇರ್ತಕ್ಕಂಥ PDO ಆಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಮಾಡಿಲ್ಲ ಅಂತಾನೆ ಸಾಕಷ್ಟು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಏನಂದ್ರೆ 2-3 ದಿನಕ್ಕೆ ಒಂದ್ಸಲ ಬಿಡುವಂತ ನೀರು ಯಾರಾದ್ರೂ ಒಬ್ರು ಅಲ್ಲಿ ಮೋಟರ್ ಹಚ್ಚಿದ್ರೆ ಸಾಕು, ಆ ಬರ್ತಕ್ಕಂಥ ನೀರು ಕೂಡ ಸ್ಟಾಪ್ ಆಗುತ್ತೆ ಅಂತ ಸಾಕಷ್ಟು ಜನರು ಒಂದು ನೀರಿನ ದಾಹ ತೀರಿಸೋರು ಕೂಡ ಒಂದು ಗ್ರಾಮದಲ್ಲಿ ಅಧಿಕಾರಿಗಳು ಮಾಡ್ತಿಲ್ಲ. ಇನ್ನು ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಜಲಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಆದ್ರೂ ಕೂಡ ಈ ಹಳ್ಳಿಯಲ್ಲಿ ಏನು ಈ ಒಂದು ಕಾಮಗಾರಿ ಇಷ್ಟೊಂದು ಕಳಪೆ ಮಟ್ಟದಲ್ಲಿ ನಡೆದಿದ್ಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸಂತೋಷ್? ಖಂಡಿತವಾಗ ಅಮಿತ್, ಏನಂದ್ರೆ 2.90 ಲಕ್ಷ ಕೋಟಿ ಅಂದ್ರೆ 2.90 ಲಕ್ಷ ರೂಪಾಯಿ ಅನುದಾನದಲ್ಲಿ ಇಷ್ಟೆಲ್ಲ ಕಾಮಗಾರಿ ಆಗ್ಬೇಕಾಗಿತ್ತು. ಆದ್ರೆ ಇನ್ನೂವರೆಗೂ ಯಾವುದೇ ರೀತಿ ಕಾಮಗಾರಿ ಆಗಿಲ್ಲ. ಈಗಾಗಲೇ ಮುಕ್ತಾಯ ಆಗಿದೆ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿ ಪೋಷಣೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು. ಆ ಒಂದು ಲೈಸೆನ್ಸ್ ಕೂಡ ರದ್ದು ಮಾಡ್ಬೇಕಂತೇಳಿ ಸಾಕಷ್ಟು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಏನು ಅಫ್ಜಲ್ಪುರ್ ತಾಲೂಕಿನ ಶಾಸಕರಾಗಿರ್ತಕ್ಕಂಥ MY ಪಾಟೀಲ್ ಹಾಗೂ ಅವರ ಪುತ್ರರಾಗಿರ್ತಕ್ಕಂಥ ಅರುಣ್ ಕುಮಾರ್ MY ಪಾಟೀಲ್ ಅವರು ಕೂಡ ಒಂದು ಅಧಿಕಾರಿಗಳೇ ಒಂದು ಎಚ್ಚರಿಕೆ ನೀಡುವಂತ ಕೆಲಸಕ್ಕೆ ಮಾಡ್ತೀನಿ ಅಂತ ಹೇಳಿ ಇನ್ನೂವರೆಗೂ ಕೂಡ ಯಾರಿಗೂ ಮೀಟ್ ಮಾಡೋದಾಗಿರ್ಬೋದು, ಗ್ರಾಮ ಪಂಚಾಯತಿಗೆ ಬಂದು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡುವಂತ ಕೆಲಸ ಕೂಡ ಮಾಡಿಲ್ಲ. ಈಗಾಗಲೇ ಏನು ಅಂದ್ರೆ ಹಿಂದಿನ ಶಾಸಕರಾಗಿರ್ತಕ್ಕಂಥ ಮಾಲಿಕೆ ಗುತ್ತೇದಾರ್ ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಇವರಿಗೂ ಕೂಡ ಗ್ರಾಮಸ್ಥರು ಹೋಗಿ ಒಂದು ಪರ್ಸನಲ್ ಆಗಿ ಅಂದ್ರೆ ಸ್ವಂತ ನೀಲೂರು ಗ್ರಾಮಸ್ಥರು ಹೋಗಿ ಆ ಒಂದು ಏನು ಮುಖಂಡರನ್ನ ಭೇಟಿ ಮಾಡಿ ಅವರಿಗೂ ಕೂಡ ಮನವಿ ಪತ್ರ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಮನವಿ ಪತ್ರ ನೀಡಿದ್ರು ಕೂಡ ಯಾವುದೇ ರೀತಿ ಒಂದು ಗ್ರಾಮಕ್ಕೆ ಕುಡಿಯುವಂತ ನೀರು ಮಾತ್ರ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಅಂತ ಹೇಳಿ. ಇನ್ನೊಂದೇನಂದ್ರೆ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಈ ಒಂದು ಗ್ರಾಮಕ್ಕೆ ಸುವರ್ಣ ಗ್ರಾಮ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅಮಿತ್. ಆದ್ರೂ ಈ ಒಂದು ಸುವರ್ಣ ಗ್ರಾಮ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇಲ್ಲಿ ಅಧಿಕಾರಿಗಳೆಲ್ಲ ಒಂದು ದುರುಪಯೋಗ ಪಡ್ಕೋತಾ ಇದ್ದಾರೆ ಅಂತೇಳಿ. ಸಂತೋಷ, ಇನ್ನು ಎಷ್ಟು ದಿನಗಳಿಂದ ಈ ರೀತಿಯ ಒಂದು ಸಮಸ್ಯೆಯಲ್ಲಿ ಕಂಡು ಬರ್ತಾ ಇರುವಂತದ್ದು?
ಸರಿಸುಮಾರು 2 ವರ್ಷದಿಂದ ಈ ರೀತಿಯ ಒಂದು ತೊಂದರೆಯಲ್ಲಿ ಒಂದು ಸಿಕ್ಕಾಗಿ ಹಾಕೊಂಡಿರ್ತಕ್ಕಂಥ ನೀಲೂರು ಗ್ರಾಮ. ಯಾಕಂದ್ರೆ ಸುವರ್ಣ ಗ್ರಾಮ ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ರಸ್ತೆ ಸಮರ್ಪಕವಾಗಿ, ನೀರು, ಶುದ್ಧ ಕುಡಿಯುವಂತ ನೀರಾಗಿರ್ಬೋದು, ರಸ್ತೆಗಳೇ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳೇ ಆಗಿರ್ಬೋದು, ಬಯಲು ಶೌಚಾಲಯ ಆಗಿರ್ಬೋದು, ಯಾವತ್ತೂ ಈ ಒಂದು ಗ್ರಾಮದಲ್ಲಿ ಅಭಿವೃದ್ಧಿ ಆಗಿಲ್ಲ. ಆಮೇಲೆ ಈ ಒಂದು ಗ್ರಾಮದಲ್ಲಿ ಮೈಬೂಬ್ ಉಸ್ಮಾನಿ ಅಂತ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ದರ್ಗಾ ಕೂಡ ಪ್ರತಿದಿನ ಅಲ್ಲಿಂದ್ರೆ ಶುಕ್ರವಾರ ಗುರುವಾರ ಬಂದ್ರೆ ಸಾಕು, ಹುಣ್ಣಿ ಅಮಾವಾಸ್ಯೆ ಬಂದ್ರೆ ಸಾಕು, ಒಂದು ಜನರಂದ್ರೆ ಜಾತ್ರೆನೇ ಇರ್ತಕ್ಕಂಥ ಊರು ಆ ಒಂದು ಊರಲ್ಲಿ. ಆದ್ರೆ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಇಲ್ಲ, ರಸ್ತೆಗಳಿಲ್ಲ. ಅಲ್ಲಿ ನಾವು ನೋಡ್ಬೋದು ದೃಶ್ಯಾವಳಿಯಲ್ಲಿ ನಾನು ಹಾಕಿರ್ತಕ್ಕಂಥ ವಿಜುವಲ್ಸ್ ಅಲ್ಲಿ ಏನು ಲೈಟಿಂಗ್ ಕಂಬ ಮಧ್ಯ ರಸ್ತೆಯಲ್ಲಿ ಹಾಕಿದ್ದಾರೆ. ಅಲ್ಲಿವರೆಗೂ ಮಾತ್ರ ಒಂದು ಸಿಸಿ ರಸ್ತೆ ಹಾಕಿದ್ದಾರೆ. ಅದ್ರ ಮೇಲ್ಗಡೆ ಏನು ಮುಂದೆ ಏನು ಇನ್ನೊಂದು ಅರ್ಧ ಕಿಲೋಮೀಟರ್ ಅಂದ್ರೆ 500 ಮೀಟರ್ ವರೆಗೂ ರಸ್ತೆ ಹಾಗೆ ಬಿಟ್ಟಿದ್ದಾರೆ ಮುರುಮನೆ ಹಾಕಿ. ಆದ್ರೆ ಅಧಿಕಾರಿಗಳು ಮಾತ್ರ ಭಾರಿ ಒಂದು ಅಕ್ರಮ ದಂಧೆಯಲ್ಲಿ ತೊಡಗಿದ್ದಾರೆ. ಆದ್ರೆ ಇನ್ನೂವರೆಗೂ ಕೂಡ ಒಂದು ಗ್ರಾಮಕ್ಕೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿಲ್ಲ. ಪಿಡಿಒ ಆಗಿರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಎಲ್ರ ಮೇಲೆ ಒಂದು ಕಾನೂನು ಸುವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ ಅಂತಾನೆ ಸಾಕಷ್ಟು ಗ್ರಾಮಸ್ಥರು, ಮಹಿಳೆಯರು ಎಲ್ಲರೂ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಮಿತ್, ಎಸ್, ಇನ್ನು ಸಂತೋಷ್, ಏನು ಈ ಒಂದು ರಸ್ತೆ ಸರಿಯಾಗಿ ಇಲ್ಲ ಅಥವಾ ಏನು ಜಲಜೀವನ್ ಮಿಷನ್ ಕಾಮಗಾರಿ ಸರಿಯಾಗಿ ನಡೆದಿಲ್ಲ ಎಂಬುದಾಗಿ ಏನ್ ಹೇಳ್ತಾ ಇದ್ದೀರಾ? ಈ ವಿಷಯವನ್ನ, ಈ ಸಮಸ್ಯೆಯನ್ನ ಅಲ್ಲಿನ ಅಧಿಕಾರಿಗಳಾಗಿ ಏನು ಶಾಸಕರು ಇರ್ತಾರೆ ಅವರ ಗಮನಕ್ಕೆ ನೀವು ತಂದಿದ್ದೀರಾ ಸಂತೋಷ್, ಅಥವಾ ಅಲ್ಲಿನ ಗ್ರಾಮಸ್ಥರೇನಾದ್ರೂ ಈ ಸಮಸ್ಯೆಯನ್ನ ತಂದಿದ್ದಾರಾ? ಖಂಡಿತವಾಗ ಅಮಿತ್, ಏನಂದ್ರೆ ಈಗಾಗಲೇ ಶಾಸಕರನ್ನು ಭೇಟಿ ಕೂಡ ಮಾಡಾಗಿದೆ. ಯಾಕಂದ್ರೆ ಮೊನ್ನೆ ಸಚಿವ ಸಂಪುಟ ಸಭೆ ಇದ್ದ ಕಾರಣ ಮುಗಿದ ತಕ್ಷಣ ಅವರು ಕೂಡ ಒಂದು ಅಂದ್ರೆ ಸ್ಥಳೀಯಲ್ಲಿ ಲಭ್ಯ ಸಂತೋಷ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಅಷ್ಟು ನಾವು ನೋಡ್ತಿರ್ಬೋದು ಯಾವ ರೀತಿ ಕಾಮಗಾರಿಯನ್ನು ಮಾಡಿ ಪರಿಪೂರ್ಣವಾಗಿದೆ ಅಂತೇಳಿ, ಪೂರ್ಣಗೊಂಡಿದೆ ಅಂತೇಳಿ ಅವರು ದೊಡ್ಡ ಬೋರ್ಡ್ ಅನ್ನ ಹಾಕಿ 2.90 ಲಕ್ಷ ಕೋಟಿ ರೂಪಾಯಿದು ಒಂದು ಇದರಲ್ಲಿ ಅನುದಾನ ಎಷ್ಟು ಬಂದಿದೆ, ಎಷ್ಟು ಸ್ಯಾಂಕ್ಷನ್ ಆಗಿದೆ, ಅವ್ರದ್ದು ಎಲ್ಲ ಪೂರ ವಿವರಗಳನ್ನ ಬರೆದು ಹಾಕಿದಾರೆ. ಅಂದ್ರೆ ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾವ ರೀತಿ ಇವರು ಅಭಿವೃದ್ಧಿ ಮಾಡಿದ್ದಾರೆ ಅಂತ. ಅಮಿತ್, ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಏನು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು, ಏನಂತ ಹೇಳಿದ್ದಾರೆ? ಅಥವಾ ಅಲ್ಲಿನ ಸಚಿವರು ಅಥವಾ ಶಾಸಕರು ಏನಂತ ಹೇಳಿದ್ದಾರೆ? ಸಂತೋಷ್, ಅಮಿತ್ ವಾಯ್ಸ್ ಕೇಳ್ತಾ ಇಲ್ಲ. ಹೇಳಿ ಅಮಿತ್, ಹೇಳಿ. ಎಸ್, ಏನು ಈ ಒಂದು ಕಾಮಗಾರಿ ಇಷ್ಟೊಂದು ಕಳಪೆ ಮಟ್ಟದಲ್ಲಿ ನಡೆದಿದೆ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳಿಗೆ ಹೇಳಿದಾರಲ್ವಾ? ಅಲ್ಲಿನ ಅಧಿಕಾರಿಗಳು ಅಥವಾ ಅಲ್ಲಿನ ಶಾಸಕರು ಏನಂತ ಉತ್ತರವನ್ನ ನೀಡಿದ್ರು? ಖಂಡಿತವಾಗಿ ಈ ಒಂದು ಏನೇ ಸಮಸ್ಯೆ ಇದ್ರು ಕೂಡ ನಾವು ಒಂದು ಸರಿ ಮಾಡುವಂತ ಕೆಲಸ ಮಾಡ್ತೀವಿ. ಅದು ಆದಷ್ಟು ಬೇಗ ಒಂದು ಗ್ರಾಮಕ್ಕೆ ನೀರು ತಲುಪುವಂತ ಕೆಲಸ ನಾವು ಮಾಡ್ತೀವಿ. ಆಮೇಲೆ ಪೈಪ್ಲೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಪೈಪ್ಲೈನ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪೈಪ್ಲೈನ್ ಮಾಡಿ ರಸ್ತಾವನ್ನ ಅಲ್ಲಿ ಅಂದ್ರೆ ಗಾರೆ ಹಾಕಿದ್ದಾರೆ, ಆ ಗಾರೆ ಮುಚ್ಚುವಂತ ಕೆಲಸ ಮಾಡಿಲ್ಲ. ಸಿಮೆಂಟ್ ಹಾಕಿಲ್ಲ, ಮುರುಮ್ ಹಾಕಿಲ್ಲ. ಸಾಕಷ್ಟು ಮಳೆ ಆಗಿರುತ್ತ. ಈಗ ಮಳೆಗಾಲ ಕೂಡ ಏನು ಸತತವಾಗಿ ಮಳೆ ಬೀಳೋ ಕಾರಣಕ್ಕಾಗಿ ಸಾಕಷ್ಟು ಅನಾಹುತಗಳು ಕೂಡ ಆಗ್ತಾ ಇರೋದ್ರಿಂದ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರಣ ಬೈಕ್ ಸ್ಕಿಡ್ ಆಗಿ ಬೀಳೋದಾಗಿರ್ಬೋದು, ವೃದ್ಧರಿಗೆ ನಡ್ಕೊಂಡು ಬರಕ್ಕೂ ಆಗ್ತಾ ಇಲ್ಲ ಅಂತ ರಸ್ತೆಗಳು ಈಗ ನೀಲೂರು ಗ್ರಾಮದಲ್ಲಿ ನಿರ್ಮಾಣವಾಗಿ ಬಿದ್ದಿದೆ. ಆದ್ರೆ ಅದು ಅಭಿವೃದ್ಧಿ ಆಗೋದು ಯಾವಾಗ ಅಂದ್ರೆ ಇನ್ನೂವರೆಗೂ ಕೂಡ ಒಂದು ಗ್ರಾಮದ ಕಡೆ ಇನ್ನೂ ಕೂಡ ಶಾಸಕರು, ಸಚಿವರು, ಅಧಿಕಾರಿಗಳು ಮುಖವನ್ನು ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ಅವರು ಕೂಡ ಒಂದು ಆಗ್ರಹಿಸಿದ್ದಾರೆ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸಂತೋಷ್. ಕಲಬುರಗಿಯಲ್ಲಿ ಹಳ್ಳ ಹಿಡಿದಿರುವಂತಹ ಜಲಜೀವನ್ ಮಿಷನ್ ಕಾಮಗಾರಿ, ಈ ಒಂದು ಕಾಮಗಾರಿ ಕಳಪೆ ಮಟ್ಟದಲ್ಲಿ ಈ ಒಂದು ಕಾಮಗಾರಿ ನಡೆದಿದೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಜನರಿಗೆ ನೀರು ಕುಡಿಯಲಿಕ್ಕೆ ಇಲ್ಲ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿರುವಂತದ್ದು. ಇನ್ನು ಇದು ನಡೆದಿರುವಂತದ್ದು ಅಫ್ಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದ ಜನರ ಪರಿಸ್ಥಿತಿ ಈ ರೀತಿ ಇರುವಂತದ್ದು. ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇನ್ನು ಕಾಮಗಾರಿ ಕಳೆದ್ರು, ನೀರಿನ ಪೂರೈಕೆ ಇನ್ನೂ ಆಗಿಲ್ಲ. ಜೆಜೆಎಂ ಕಾಮಗಾರಿಯಿಂದ ಗ್ರಾಮದ ರಸ್ತೆಗಳೆಲ್ಲ ಹಾಳಾಗಿ ಹೋಗಿವೆ. ಇನ್ನು ಹಾಳಾದ ರಸ್ತೆಯಲ್ಲಿ ದಿನನಿತ್ಯ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ವರದಿಗಾರರ ಜೊತೆಗೂ ಮಾತನಾಡಿದ್ವಿ.
ಅವರು ಹೇಳ್ತಾ ಇದ್ರು ಈ ರೀತಿಯ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆ, ಕುಡಿಯಲು ಸರಿಯಾಗಿ ನೀರು ಕೂಡ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಮುಂಚೆ ಒಂದೆರಡು ದಿನಕ್ಕಾದ್ರೂ ನೀರು ಬಿಡ್ತಾ ಇದ್ರು, ಈಗ ಅದನ್ನು ಬಿಡ್ತಾ ಇಲ್ಲ. ಅಂಡ್ ಇನ್ನೂ ಯಾರಾದ್ರೂ ಮಷಿನ್ ಗಳನ್ನ ಏನಾದ್ರೂ ಯೂಸ್ ಮಾಡಿದ್ರೆ ಕುಡಿಯುವ ನೀರು ಕೂಡ ನಮ್ಗೆ ಸಿಗ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರಿಗೆ ಹಾಗೆ ಅಲ್ಲಿನ ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸಿದ್ದೇವೆ. ಅಲ್ಲಿನ ಅಧಿಕಾರಿಗಳು ಕೂಡ ಒಂದು ರೀತಿಯ ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರೆ. ಅವರು ಮಾಡಿದ್ದಾರೆ, ಯಾವ ರೀತಿ ಕಾಮಗಾರಿಯನ್ನ ಮಾಡಿದ್ದಾರೆ ಎಂಬುದಾಗಿ ಈಡನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ನೀವು ನೋಡ್ತಾ ಇದ್ದಿರ್ಬಿ ಅಲ್ಲಿ ಯಾವ ರೀತಿಯ ಒಂದು ರಸ್ತೆ ಕಾಣಿಸ್ತಾ ಇತ್ತು ಎಂಬುದಾಗಿ. ನಮ್ಮ ಏರಿಯಾ ರೋಡ್ ಮಾಡ್ತೀವಿ ಇಲ್ಲ ಶಾಂತಿ ಅಲ್ಲಮ್ಮ. ಇದೆ ನೋಡಿ ಎಷ್ಟು ಸಲ ಬಿದ್ದವ್ರಿ ಹೆಣ್ಮಕ್ಳು ಪಾಪ ಬಾಗನಕೋಟೆ ಈ ರೋಡಿಗೆ ಊಟ ಬಿದ್ದಾರೇನ್ರಿ? ಎಸ್ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಏನು ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಹಳ್ಳ ಹಿಡಿದಿರುವಂತದ್ದು. ಕಲಬುರಗಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಇದು ಯಾವ ರೀತಿಯ ಒಂದು ಕಳಪೆ ಕಾಮಗಾರಿ ಇಲ್ಲಿ ನಡೆದಿದೆ ಎಂಬುದಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡಲು ಅಲ್ಲಿನ ಗ್ರಾಮಸ್ಥರಾದಂತಹ ಶರಣು ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ಶರಣು, ಏನಿದೆ ಇದ್ರ ಬಗ್ಗೆ, ಏನ್ ಈ ಸಮಸ್ಯೆ? ನಮಸ್ಕಾರ ಸರ್. ಇದು ಇಲ್ಲ ಭಾರತ ಪ್ರಧಾನಮಂತ್ರಿ ಪ್ರತಿ ನೀರು ಯಾವ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರಬಾರ್ದು ಅಂತ ಜಲಜೀವನ ಮಿಷನ್ ತಗೊಂಬಂದ ಸರ್. ನಮ್ ಗ್ರಾಮದಲ್ಲಿ ಯಾವ ರೀತಿ ಮಾಡಿದ್ರ ಅಂದ್ರೆ ಒಂದ್ ಥೋಡೆ ಮನಿಗೆ ಅಷ್ಟೇ ಹೋಗಲ್ಲೇ ನೀರ್ ಮಾಡ್ಬಿಟ್ರ ಸರ್. ಈ ಉಳ್ದಾನವ್ರು ಅಲ್ಲೇ ಪೈಪ್ ಲೈನ್ ಮಾಡಿಲ್ಲ, ಅಲ್ಲೇ ಕೆದ ಅಲ್ಲೇ ಹಾಳು ಮಾಡ್ಬಿಟ್ರ ಸರ್. ಅದು ಆಯ್ತು, ಅದು ಓವರ್ ಟ್ಯಾಂಕ್ ನಿರ್ಮಾಣ ಮಾಡ್ತಾರ, ಅದಕ್ಕೆ ನೀರ್ ಕ್ಯೂರಿಂಗ್ ಆಗಿಲ್ಲ, ಸಂಪೂರ್ಣ ಕಳಪೆ ಮಟ್ಟ ಸರ್. ಅದು ಕಾರ್ಯಕ್ರಮನೇ ಕಳಪೆ ಮಟ್ಟ ಕಾಮಗಾರಿ ಮಾಡ್ರಿ. ಯಾಗ ಎಲ್ಲಿ ಬೇಕು ಅಲ್ಲಿ ಪೈಪ್ ಎಳ್ದಾರ, ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಸರ್. ಅದಕ್ಕ ನೀರ್ ಯಾರಿಗ್ ಒಬ್ರು ಬರ್ತಾವ ಒಬ್ರು ಬರಲ್ಲ ಸರ್. ನೀರ್ ಆ ಟೈಪ್ ಇದು ಮಾಡ್ಕೊಂಡ್ರಿ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವ್ರ ಅಂತ ಕನೆಕ್ಟಿವಿಟಿ ಯಾಪ್ ಮಾಡ್ಯಾರ ಸರ್. ದೂರ್ ಕುಳ್ಳಕ್ ಹೋದ ನೀವು ಅದ್ರಾಗೆ ಕಂಪ್ಲೇಂಟ್ ಮಾಡ್ರಿ, ನಾವ್ ಎಕ್ಷನ್ ತೋತೆ ಅಂತ ಹೇಳಿದ್ರ ಸರ್. ಅದ್ರಿಗೆ ಬೇರೆ ಬೇರೆ ದೂರ್ ನಾವು ಕೊಟ್ಟು ಕಂಪ್ಲೇಂಟ್ ಮಾಡ್ದ ಅವ್ರು ರೆಸ್ಪಾನ್ಸ್ ಮಾಡ್ರಿ. ಆದ್ರೆ ಈ JJM ಕಾಮಗಾರಿ ಬಗ್ಗೆ ಒಂದ್ ಜರ ಬಿ ಪಿಟಿಕತ್ ಯಾವ ಅಧಿಕಾರಿಗಳು ಸೂಚನೆ ಕೊಟ್ಟಿಲ್ಲ ಸರ್. ಆ ಅಧಿಕಾರಿಗಳು ಬಿ ಮಾತಾಡ್ತಿಲ್ಲ. ಇದು ಜಿಲ್ಲಾ ಉಸ್ತುವಾರಿ ಏನ್ ಪ್ರಿಯಾಂಕಾ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟರ್, ಅವರು ಜಿಲ್ಲೆ ಒಳಗೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇಂತ ಕಳಪೆ ಮಟ್ಟ ಕಾಮಗಾರಿ ಆಗ್ಲತ್ತ ಸರ್. ನಮ್ಗರೆ ಭಯಂಕರ ಸರ್. ಜನರ ನಮ್ ಗ್ರಾಮಕ್ಕೆ ಬಹಳ ತೊಂದರೆ ಅದ ಸರ್. ಅದು ನೀರ್ ಸಮಸ್ಯೆ ಅದ ರೀ. ಎಸ್ ಏನು ನೀರಿನ ಸಮಸ್ಯೆ, ಹಾಗೆ ಅಲ್ಲಿ ರಸ್ತೆಗಳು ಸರಿ ಇಲ್ಲ ಎಂಬುದಾಗಿ ಒಂದು ಮಾಹಿತಿ ಬರ್ತಾ ಇರುವಂತದ್ದು. ಎಷ್ಟು ದಿನದಿಂದ ಈ ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇದೆ ಶರಣು? ಸರ್ ಇದು ನೀರಿನ ಸಮಸ್ಯೆ ಇದು ಊರು ವ್ಯವಸ್ಥಿತ ಇಲ್ಲ ಸರ್. ಅದು ಎಷ್ಟು ದಿನದಿಂದ ಈ ಸಮಸ್ಯೆ ಕಾಣಿಸ್ತಾ ಇದೆ ಸರ್? ಈಗ ಒಂದು 2010 ಹಿಡ್ಕೊಂಡು ಸರ್ ಪೂರಾ ನೀರಿನ ಸಮಸ್ಯೆ, ಈ ಕಂಪ್ಲೀಟ್ ನೀರಿನ ಸಮಸ್ಯೆ ಇದೆ ಸರ್ ನಮ್ಮಲ್ಲಿ ಊರೊಳಗ. ಓಕೆ, ಇನ್ನುವರೆಗೂ ಅಲ್ಲಿನ ಅಧಿಕಾರಿಗಳು ಅಥವಾ ಅಲ್ಲಿನ ಶಾಸಕರು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ವಾ ಶರಣು? ಬಗ್ಗೆ ಅವ್ರ ಶಾಸಕರ ಪುತ್ರರಂತ ಅರುಣ್ ಕುಮಾರ್ ಪಾಟೀಲ್ ಸರ್ ಅವರಿಗೆ ನಾವು ಬಂದ ಗ್ರಾಮಕ್ಕೆ ಬಂದ ಒಳಗ ಸರ್ ಇದು ಕೆದರ್ ಹೋಗ್ಯಾರ, ಇದು ಕಾಮಗಾರಿ ಮಾಡಿಲ್ಲ, ಇದು ಅರ್ಧ ಜನರಿಗೆ ತೊಂದರೆ ಆಗುತ್ತೆ, ಯಾರಿಗ್ ಬಿ ನೊಳ ಬಂದ್ ಬರ್ಲಾಗ್ಯಾವ್ರಿ, ಇದು ಕಳಪೆ ಮಟ್ಟ ಕಾಮಗಾರಿ ಅಂತ ಸರ್ ಅವ್ರ ಗಮನಕ್ಕೆ ಬಿ ಕೊಟ್ಟು ಹೇಳಿದೆ ಸರ್. ಮಾಲಿಕೆಯ ಗುತ್ತದ ಜನಸ್ಪಂದನ ಮಾಡ್ದ ಸರ್ ಗ್ರಾಮ ಪಂಚಾಯತಿ ಹೋಯ್ದ್ರಿ. ಅದು ನಮ್ಮ ಇಟ್ಕೊಂಡ್ರಿ ಅವ್ರ ಗಮನಕ್ಕೆ ಬಿ ಹೇಳ್ತಾರ, ಇದು ನೋಡ್ರಿ ನಮ್ಮ ಯಾರಿಗ್ ನೊಳ ಬರ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂತ ಹೇಳ್ತಾರ. ಹೇಳಿದ್ರೆ ಬಿ ಏನೋ ಪ್ರಯೋಜನ ಆಗಿತ್ತು ಸರ್. ಯಾರು ಅಧಿಕಾರಿಗಳು ಬಂದಿರ್ತಾರ. ಮೊನ್ನೆ ನೀವು ವರದಿಗೆ ಬಂದ ವಿಷಯ ಗೊತ್ತಾದ ಬಳಿಕ AW ಜೈ ಅವ್ರ ಸರ್ ಗ್ರಾಮಕ್ಕೆ ಭೇಟಿ ಕೊಟ್ರ ಸರ್. ಅವ್ರು ಏನು ಸಮಾಧಾನಕರ ಬಹುಮಾನ ಮಾಡಿ ಹೋಗ್ಯಾರ ಸರ್. ಅಷ್ಟೇ, ಏನೋ ಏನೋ ಕೆಲಸ ಪ್ರಾರಂಭ ಮಾಡಿಲ್ಲ ಸರ್ ಮತ್ತೆ. ಓಕೆ, ಹಾಗಿದ್ರೆ ನೀವು ಶಾಸಕರಿಗೆ ಹೇಳಿದ್ರೆ ಅಲ್ವಾ ಈ ತರ ಸಮಸ್ಯೆ ಇಲ್ಲಿ ಇದೆ ಎಂಬುದಾಗಿ? ಹಾಗ ಅಲ್ಲಿನ ಶಾಸಕರು ಏನಂತ ಹೇಳಿದ್ರು? ಶಾಸಕ ಸರ್ ಅಧಿಕಾರಿಗಳಿಗೆ ಹೇಳ್ತೀನಿ ಸರ್ ಅದು. ಹಾ ಸರ್. ಆದ್ರೂ ಇಲ್ಲಿವರೆಗೂ ಯಾರು ಇಲ್ಲಿ ಬಂದು ಭೇಟಿಯನ್ನ ನೀಡಿ ಈ ಸಮಸ್ಯೆಯನ್ನ ಬಗೆಹರಿಸುವ ಕಾರ್ಯದಲ್ಲಿ ಯಾರು ತೊಡಗಿಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ತೊಡ್ಕೊಂಡಿಲ್ಲ ಸರ್. ಅವ್ರು ಏನದ ಅದು ಯಾವ ರೀತಿ ಪರ್ಸೆಂಟೇಜ್ ಮ್ಯಾಗ ಏನ್ ಕಮಿಷನ್ ತಗೊಂಡಕ್ಕೆ ಯಾರಿಗೆ ರೊಕ್ಕ ಕೊಡ್ಬೇಕು ಅವ್ರಿಗೆ ಕೊಟ್ಟಿದ್ರ ಕೆಲಸ ಕೈ ತಗೋಬೇಕ ಲೆಕ್ಕದಾಗ ಸರ್. ಪೂರಾ ಸಂಪೂರ್ಣ ಪ್ರಮಾಣ
ಮಾಡಿದಾಗ ನಮ್ಮ ಊರೊಳಗೆ JJM ಕಾಮಗಾರಿ ಸಂಪೂರ್ಣ ವಿಫಲ ಆಗೈತೆ ಸರ್ ನಮ್ದು ಗ್ರಾಮದಾಗ ರೀ. ಎಸ್ ಶರಣು, ಇದೆಲ್ಲೋ ಒಂದ್ ಕಡೆ ನೋಡಿದ್ರೆ ಈ ಒಂದು ಹಣದ ಏನು ಈ ಮಂಜೂರಾಗಿರುತ್ತಲ್ಲ ಈ ಹಣವನ್ನ ಇವರೇ ಏನಾದ್ರೂ ಲಪಟಾಯಿಸ್ಕೊಂಡ್ ಬಿಟ್ಟಿದಾರ ಅಂತ ಒಂದ್ ಪ್ರಶ್ನೆ ಹುಟ್ಟುತ್ತೆ ಇಲ್ಲಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್ ಲಪ್ಟಿಸಿದ್ರು ಸರ್, ಇದು ಲಪ್ಟಿಸಿದ ಕಾಲಾಗೆ ಇದು ಪೂರನೇ ಎತ್ತ ಹಾಕಾಕ್ಬಿಟ್ರೆ ಸರ್ ಅದು. ಇದು ದುಡ್ಡು ಲಪ್ಟಾಯಿ ಮಾಡೋದು ಸರ್. ಇದು ಈ ಊರೊಳಗ ಗ್ರಾಮಸ್ಥರ ಯಾರು ಪ್ರಶ್ನೆ ಮಾಡಲ್ಲ. ಯಾರು ಪ್ರಶ್ನೆ ಮಾಡ್ತಾರ ಅವ್ರಿಗೆ ಇಂತಿಷ್ಟು ರೊಕ್ಕ ಕೊಟ್ಟಿ ಕೆಲಸ ಅವ್ರು ಕ್ಲೋಸ್ ಮಾಡೋ ವ್ಯವಸ್ಥೆ ಮಾಡ್ಲತ್ತಾರ ಸರ್. ಅದು ವ್ಯವಸ್ಥೆ ರೀ ಈಗ JJM ಕಾಮಗಾರಿ ನಮ್ ಗ್ರಾಮದ ವ್ಯವಸ್ಥೆ ಪ್ರಕಾರ ಸರ್ ಅದು ರೀ. ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಾವು ನೋಡ್ತಾ ಇದ್ವಿ ಏನು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಏನು ಜಲಜೀವನ್ ಮಿಷನ್ ಕಾಮಗಾರಿ ಹಳ್ಳ ಹಿಡಿದಿರುವಂತದ್ದು. ಕಲಬುರಗಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಕಳಪೆ ಕಾಮಗಾರಿ ಆಗಿರೋದ್ರಿಂದ ಮನೆಗಳಿಗೆ ನೀರು ತಲುಪಿಸದೆ ಜನ ನೀರಿಗಾಗಿ ಮತ್ತೆ ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಇನ್ನು ಜಲಜೀವನ್ ಮಿಷನ್ ಕಾಮಗಾರಿಗಾಗಿ ಗ್ರಾಮದ ರಸ್ತೆಗಳನ್ನ ಅಗೆಯಲಾಗಿದೆ. ಇದರಿಂದ ನಿತ್ಯ ಓಡಾಟಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಎಂದು ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಒಂದ್ ಕಡೆ ಯಾವ ತರ ಕಾಣಿಸುತ್ತೆ ಅಂದ್ರೆ, ಒಂದು ಸಮಸ್ಯೆಯನ್ನ ಬಗೆಹರಿಸಕ್ ಹೋಗಿ ಇನ್ನೊಂದು ಸಮಸ್ಯೆಯನ್ನ ಆಹ್ವಾನ ಮಾಡ್ಕೊಳ್ತೀವಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ಒಂದು ಕಾಮಗಾರಿ ಇಲ್ಲಿ ನಡೆದಿದೆ ಎಂಬುದಾಗಿ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾದಂತಹ ಶರಣು ಅವ್ರ ಜೊತೆಗೆ ನಾವು ಮಾತನಾಡಿದ್ವಿ. ಅವರು ಹೇಳ್ತಾ ಇದ್ರು 2010ರಿಂದ ಇದೇ ರೀತಿಯ ಸಮಸ್ಯೆ ಇಲ್ಲಿ ಕಾಣ್ ಬರ್ತಾ ಇದೆ. 2010ರಿಂದ 2020 10 ವರ್ಷ, ಇಲ್ಲಿ 4 ವರ್ಷ, ಹಾಗಿದ್ರೆ 14 ವರ್ಷದಿಂದ ಇದೇ ರೀತಿಯ ಸಮಸ್ಯೆ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಿದ್ರೆ 14 ವರ್ಷದಿಂದ ಇಲ್ಲಿನ ಅಧಿಕಾರಿಗಳು, ಇಲ್ಲಿನ ಶಾಸಕರು ಏನ್ ಮಾಡಿದ್ರು? 14 ವರ್ಷಗಳಿಂದ ಈ ರೀತಿಯ ಅಭಿವೃದ್ಧಿ, ಒಂದು ಚಿಕ್ಕ ಅಭಿವೃದ್ಧಿ ಮಾಡಕ್ಕಾಗಿಲ್ಲ ಅಂದ್ಮೇಲೆ ಏನಕ್ ಬೇಕು ಈ ಅಧಿಕಾರಿಗಳು? ಏನಕ್ ಬೇಕು ಇಲ್ಲಿನ ಶಾಸಕರು? ಮಾತಿಗೆ ತೇಪೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ, ಭೇಟಿಯನ್ನ ನೀಡ್ತಾರೆ, ಎಲೆಕ್ಷನ್ ಬಂದಾಗ ಓಟ್ಗಳಿಗಾಗಿ ಮನೆಗಳಿಗೆ ಬರ್ತಾರೆ, ಆಶ್ವಾಸನೆಗಳನ್ನ ನೀಡ್ತಾರೆ. ಆದ್ರೆ ಬೇಸಿಕ್ ನೀಡ್ಸ್ ಆಗಿರುವಂತಹ ಒಂದು ಕುಡಿಯುವ ನೀರನ್ನ ನೀಡ್ಲಿಕ್ಕೆ ಆಗಲ್ಲ ಅಂದ್ಮೇಲೆ ಏನಕ್ಕೆ ಬೇಕು ಈ ಶಾಸಕರು ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿನ ಏನು ಈ ಸಮಸ್ಯೆಯನ್ನ ತಂದು ಹಾಕಿರುವಂತದ್ದು. ಮುಂಚೆ ಈ ರಸ್ತೆ ಸರಿಯಾಗಿತ್ತು, ನೀರಿನ ಸಮಸ್ಯೆ ಇದೆ ಎಂಬುದಾಗಿ ಹೇಳಿದ್ವಿ. ಪೈಪ್ಲೈನ್ ಹಾಕ್ಲಿಕ್ಕೆ ಏನು ರಸ್ತೆಯನ್ನ ತೆಗೆದು ಹಾಕಿದ್ರು, ಆ ರಸ್ತೆಯನ್ನ ಈ ರೀತಿಯಾಗಿ ಬಿಟ್ಟಿದ್ದಾರೆ. ಈಗ ನೀರು ಇಲ್ಲ, ಈ ಕಡೆ ರಸ್ತೆ ಕೂಡ ಸರಿಯಾಗಿಲ್ಲ. ಹಾಗಿದ್ರೆ ಓಡಾಡುವಂತಹ ಜನರು ಯಾವ ರೀತಿಯಾಗಿ ಓಡಾಡ್ಬೇಕು? ರಸ್ತೆ ಅಂದ್ಮೇಲೆ ಓಡಾಡ್ಲೇಬೇಕಲ್ವಾ? ಯಾವ ರೀತಿಯಾಗಿ ಓಡಾಡ್ಬೇಕು ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಇನ್ನು ಇಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಒಂದು ಸಮಯದಲ್ಲಿ ಸುವರ್ಣ ಗ್ರಾಮ ಎಂಬ ಕರೆಸಿಕೊಂಡಿರುವಂತಹ ಗ್ರಾಮ ಇಂದು ಈ ಪರಿಸ್ಥಿತಿಗೆ ಬಂದಿರುವಂತದ್ದು. ಎಂಬುದಾಗಿ ಏಡೆನ್ಸ್ ನ್ಯೂಸ್ ಪ್ರಯತ್ನ ಪಟ್ಟು ಮೊದಲನೇದಾಗಿ ಅವರು ಕಾಲ್ ರಿಸೀವ್ ಮಾಡಲಿಲ್ಲ. 1-2 ಸಾರಿ ಕಾಲ್ ಮಾಡಿದ್ಮೇಲೆ ಸ್ವಿಚ್ ಆಫ್ ಅಂತ ಬರಕ್ ಶುರುವಾಯ್ತು. ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯತನವನ್ನ ಈ ಅಧಿಕಾರಿಗಳು ತೋರಿಸ್ತಾರೆ? ಹಾಗಿದ್ರೆ ಈ ಒಂದು ತಪ್ಪು ಇವರ ಕೈಯಿಂದನೇ ಆಗಿದ್ಯಾ? ಆ ತಪ್ಪನ್ನ ಮುಚ್ಚ ಹಾಕ್ಲಿಕ್ಕೆ ಈ ರೀತಿಯ ನಿರ್ಲಕ್ಷ್ಯತನವನ್ನ, ಈ ರೀತಿಯ ತಪ್ಪಿಸ್ಕೊಂಡು ಹೋಗೋದನ್ನ ಮಾಡ್ತಾರಾ? ಯಾಕಂದ್ರೆ ಈ ಒಂದು ಸನ್ನಿವೇಶವನ್ನ ನೋಡಿದ್ರೆ ಅದೇ ರೀತಿ ಅನ್ಸುತ್ತೆ. ಏನಾಗಿದೆ ಸಮಸ್ಯೆ? ಏನಕ್ಕೋಸ್ಕರ ಈ ರೀತಿಯ ಕಳಪೆ ಕಾಮಗಾರಿ ಆಗಿದೆ ಅಂತ ಕೇಳೋಣ ಅಂತ ಸಂಪರ್ಕಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ವಿ. ಆದ್ರೆ ಕಾಲ್ಗೆ ಸಿಗಲ್ಲ, ಕಾಲ್ ಅನ್ನ ಅವಾಯ್ಡ್ ಮಾಡ್ತಾರೆ, ಸ್ವಿಚ್ ಆಫ್ ಮಾಡ್ತಾರೆ. ಈ ರೀತಿ ಮಾಡೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಈ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ? ಇವರಿಂದ ತಪ್ಪು ಆಗಿದ್ಯಾ? ಆ ತಪ್ಪನ್ನ ಮುಚ್ಚಾಕೊಳ್ಳಿಕ್ಕೆ ಈ ರೀತಿ ಏನು ಅವಾಯ್ಡ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಇದರಿಂದ ಸ್ಪಷ್ಟತೆ ಸಿಗುತ್ತೆ ಎಂಬುದಾಗಿ ಭಾವಿಸ್ತಾ ಇದ್ದೇನೆ.
ನಮ್ಮ ಏರಿಯಾ ಹೋಗ್ತೀನಿ ರೋಡ್ ಮಾಡ್ತೀವಿ ಇಲ್ಲ ಶಾಂತಿ ಏನಮ್ಮ ಇಪ್ಪತ್ತೆರಡರ ಪ್ರಾರಂಭ ಮಾಡ್ರ ಇಲ್ಲಿವರೆ ತಕ ನಮಗೆ ಕುಡಿಯೋ ನೀರು ಸಿಕ್ಕಿಲ್ಲ, ಸರಿಯಾಗಿ ಪೈಪ್ ಇಲ್ಲ. ಕಟ್ಟಡ ಅಂತೂ ಪೂರಾ ಶೀತಲ ವ್ಯವಸ್ಥೆ ಆಗ್ಯದ, ಇನ್ನ ನೀರೇ ಬಂದಿಲ್ಲ. ಅದು ಕುದ್ಗಟ್ಟೆ ಶೀತಲ ಮಾಡಿ ಪೂರಾ ಉಪಯೋಗ ಇಲ್ಲ ಸರ್. ಊರೊಳಗೆ ನಳ ಬಂದ್ರೆ ಏನೋ ಒಟ್ಟೆ ಉಪಯೋಗ ಇಲ್ಲ ಸರ್. ನಳನೇ ಬರಲ್ರಿ. ಈ ನಳದ ನೀರು ಸರ್ಕಾರ ಪ್ರಧಾನಮಂತ್ರಿ ಅವರ ಆಶಯದಂತೆ ಇದು ನೀರು ಬರಲ್ಲ. ಇಲ್ಲಿ ಯಾವ ವ್ಯವಸ್ಥೆ ಆಗ್ತದೆ, ಗ್ರಾಮ ಪಂಚಾಯತಿ ಸ್ಥಳೀಯ MLA ನಮ್ಮ ಶಾಸಕರು ಸುದ್ದಕ್ಕೆ ಸರ್ ನಿರ್ಲಕ್ಷ್ಯ ವಿಚಾರ ಅವ್ರ ಗಮನಕ್ಕೆ ನಾವು ತಂದಿದ್ದೇವೆ ಸರ್. ಆಲಸ್ಯ ಊರಿನವ್ರ ಮುಖಂಡರು ಸುದ್ದಕ್ಕೆ ನಾವು ನಮ್ಮ ಊರ JJM ಕಾಮರಿ ಪೂರ ಕಳಪೆ ಮಟ್ಟ ಮಾಡ್ಲಕತ್ತಾರ, ಇದು ಮಾಡುತ್ತೆ. ಈಗ ಅಲ್ಲಿ ನಾವು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಸುದ್ದ ಅವ್ರಿಗೆ ಇಲ್ಲ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟರ್ ಇಲ್ಲೇ ಯಾರಪ್ಪ ನಮಗೆ ನಮ್ಮ ಡೆವಲಪ್ ಆಗ್ತದೆ ನಾವು ಮಾಡಿದ ಕಲಬುರಗಿ ಕನೆಕ್ಟ್ ಯಾಕೆ ಮಾಡಿದ ನೀವು ಯಾರು ಅಲ್ಲಿ ನಮಗೆ ಜನಸ್ಪಂದನ ಬರ್ಲಿಕ್ಕೆ ಹೋಗ್ಬೇಡ್ರಿ, ಅಲ್ಲೇ ಕೂತಲ್ಲೇ ಕೂಡ ಹೇಳಿದ್ರು. ಅವ್ರು ಭೀ ದೂರ ಕೊಟ್ಟು ಸರ್, ಬೇರೆ ಬೇರೆ ದೂರ ಪರಿಹರಿಸ್ಯಾರ. ಆದ್ರೆ ಜಲ ಜೀವನ್ ಮಿಷನ್ ಯೋಜನೆ ಇನ್ನೂ ವರ್ತಕ್ಕೆ ಯಾರು ಬಂದು ಇದು ಮಾಡಿಲ್ಲ ಸರ್. ಇದು ಪೂರ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿ ಸರ್. ಇದು 2.2 ಕೋಟಿ 90 ಲಕ್ಷ ರೂಪಾಯಿ ಕಾಮಗಾರಿ. ಇದು ಏನಾಗಿಲ್ಲ, ಬರೇ ಒಂದು 15 ಇಲ್ಲ 20 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿ ಸರ್ ಪೂರ ಇದು ಗ್ರಾಮ ಪಂಚಾಯತ್ ತೊಗೊಂಡ್ರು ಅಥವಾ MLA ಯಾರಿಗೆ ಕೊಟ್ಟು ಅಂತ ಪೂರನೇ ಆಗಾರ ಮಾಡ್ಬಿಟ್ಟು ಸರ್. ಇದು ಪೂರನೇ ಸರ್ ಮನವಿ ಪತ್ರ ಸರ್. ನಾವು ಇಲ್ಲಿ ಗ್ರಾಮಕ್ಕೆ ಬಂದಾಗ ನಾವು ಅವ್ರಿಗೆ ನಾವು ವಿನಂತಿ ಮಾಡ್ತೇವೆ ಸರ್. ಇಲ್ಲಿ ಜನ ಹೆಂಗದಪ್ಪ ಅಂದ್ರೆ ಯಾರು ಮನವಿ ಪತ್ರ ಕೊಡ್ಲಿಕ್ಕೆ ಹೋಗಲ್ಲ, ಇದು ಮಾಡಕ್ ಹೋಗಲ್ಲ. ಇವ್ರಿಗೆ ಏನ್ ಹೇಳ್ತಾರೆ ನಾವು ಬಂದವ್ರಿಗೆ ಹೇಳ್ಬಿಡ್ತೇವೆ, ಇವ್ರಿಗೆ ನಾವು ಇದು ಮಾಡ್ಕೊಡ್ರಿ ಇಂಥ ಕಾಮಗಾರಿ ಅಂತ ಹೇಳಿ ಅವ್ರು ಅಪ್ಟೇರ್ ಮ್ಯಾಗೆ ಮಾಡ್ತಾರೆ. ಇನ್ನುವರ್ತಕ ನಮ್ಗೆ ಶಾಸಕರು ನಾವು ಹೇಳಿದ್ದಾರೆ, ಅವ್ರ ಮಗ ಅರುಣ್ ಪಾಟೀಲ್ ರವ್ರಿಗೆ ಹೇಳಿದ್ದಾರೆ. ನಾವು ಹಿಂಗೆಲ್ಲದು ಹೇಳ್ತೀನಿ ಅಂತಾರ ಮಾಡ್ತೇವೆ, ನಾವು ಎಲ್ಲ ಮಾತಾಡ್ತೀನಿ ಹೇಳ್ತೀನಿ ಅಂತ ಹೇಳ್ತಾರೆ ಸರ್. ಈ ಪಂಚಾಯತಿ ಅಧ್ಯಕ್ಷರು PDO ಅವ್ರು ಏನ್ ಅಂತಾರೆ, ನಾವು ಮೊನ್ನೆ ಇದು ಮಾಡಿದಾಗ ನಮ್ಗೆ ಇದು ಹ್ಯಾಂಡ್ ಓವರ್ ಕೊಟ್ಟಿಲ್ಲ, ನಾವು ಅದಕ್ಕೆ ನಮ್ಗೆ ಏನೋ ಸಂಬಂಧ ಇರುತ್ತೆ ಗ್ರಾಮ ಪಂಚಾಯತಿ ಹೇಳ್ತಾರೆ ಸರ್. ತಿಂಗಳ 1.5 ತಿಂಗಳು 2 ತಿಂಗಳ ಒಟ್ ನಾಳ ಬಂದ್ ಹಿಡ್ದಾಯ್ತು, ನೀರೇ ಹೆಚ್ಚಕಮ್ಮ ಬರಲ್ಲ ನೋಡ್ರಿ. ಸಣ್ಣ ಬರ್ತಾವ ಎಲ್ಲಾರ ಮೋಟರ್ ಹತ್ತಾರ ಅಂದ್ರ ಆಯ್ತು, ಅವನು ಬರಲ್ಲ ನೀರ. ಒಟ್ ನೀರಿಲ್ಲ ಏರಿಯಾದಾಗ ನೀರೇ ಬರಲ್ರಿ. ಒಟ್ಟ ಬರ್ತಾವ್ರ ಅಲ್ಲಿ 1 ನಾಳಕ್ ಬರ್ತಾವ, ಈ ಕಡೆ 6 ನಾಳಕ್ ನೀರೇ ಬರಲ್ಲ. ಕೊಟ್ರ ಕನೆಕ್ಷನ್ ಕೊಟ್ರ ಮನಾರ್ ನಳ ಸುರುನ್ಯಾಗ 1 ದಿನ 2 ದಿನ ಬಂದಾವ, ಅಲ್ಲಿಂದ ಏನ್ ನಳ ಬಂದಿಲ್ಲ ಏನಿಲ್ಲ. ನಮ್ಮ ಏರಿಯಾ ಹೋಗ್ತೀನಿ ರೋಡ್ ಮಾಡ್ತೀವಿ